ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣವನ್ನು ಇಲ್ಲಿ ಮಾಡಿದೆ. ಕಳೆದ ರಾತ್ರಿ ಸಿ.ಟಿ. ರವಿ ಅವರನ್ನು ಅಲೆದಾಡಿಸಿದೆ. 4 ಜಿಲ್ಲೆಗಳಲ್ಲಿ ಅವರನ್ನು ಓಡಾಡಿಸಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿ.ಟಿ. ರವಿಗೆ ತಲೆಗೆ ಪೆಟ್ಟು ಬಿದ್ದಿದ್ದರೂ ಕೂಡ ಒಂದು ಟ್ರೀಟ್ಮೆಂಟ್ ಕೊಡಿಸಿಲ್ಲ ಅವರಿಗೆ ಅಂತ. ಸಿ.ಟಿ. ರವಿ ಅವ್ರ ತಲೆಗೆ ಏಟು ಬಿದ್ದುಬಿಟ್ಟಿತ್ತು. ಈಗ ತಲೆಗೆ ಪೆಟ್ಟು ಬಿದ್ದಿತ್ತು ಅಂತ ಬಿ.ವೈ. ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಪೊಲೀಸರು ಹೊಡೆದಿರಬಹುದು ಅಂತ ಸಿ.ಟಿ. ರವಿ ಅವರು ಹೇಳ್ತಾ ಇದ್ದಾರೆ. ಹೊಡೆದು ಪೆಟ್ಟಾಗೋದು ಬೇರೆ, ಹೊಡೆದು ಗಾಯ ಆಗೋದು ಬೇರೆ, ನಾವೇ ಇಲ್ಲಣ್ಣ ಬಿದ್ದು ತರಚ್ಕೊಳ್ಳೋದು ಬೇರೆ, ಯಾವುದಾನ ಗೇಟ್ಗೋ ಬಾಗಿಲಿಗೋ ನಮ್ಮ ತಲೆ ಹೊಡೆಯೋದು ಬೇರೆ. ಬಹಳಷ್ಟು ವ್ಯತ್ಯಾಸಗಳಿರ್ತವೆ. ಕೋರ್ಟಲ್ಲಿ ನ್ಯಾಯಾಧೀಶರು ಕೇಳಿದಾಗ ರವಿ ಅವರು ಹೇಳ್ತಾ ಇದ್ರು ಒಂದು ಕಡೆ, ಅವ್ರು ಹೇಳ್ತಾ ಇದ್ದಿದ್ದು ಇಷ್ಟೇ ವಿಚಾರ, ಯಾರನ್ನ ಹೊಡೆದ್ರೇನಪ್ಪ ನಿಮಗೆ? ಹಾಂ ಹೊಡೆದ್ರು ಸರ್, ಪೊಲೀಸರು ಹೊಡೆದ್ರೇನಪ್ಪ? ಹೊಡೆದಿರಬಹುದು, ಯಾರು ಅಂತ ಗೊತ್ತಿಲ್ಲ, ಪೊಲೀಸರು ಹೊಡೆದಿರಬಹುದು ನನಗೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೂಡ ಬಂತು. MLCಗೆ ಪೊಲೀಸ್ ಠಾಣೆಯಲ್ಲಿ ಹೊಡೆಯೋಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಕಾಮನ್ ಮ್ಯಾನ್ಗೆ ಹೊಡೆದ್ರು ಕೂಡ ಸುಮ್ಮನೆ ಇರಲಿಕ್ಕಿಲ್ಲ, ಇನ್ನು MLCಗೆ ಹೊಡೆದು ಬಿಡ್ತಾರೆ ಅಂತ ಒಂದು ಪ್ರಶ್ನೆ ಇದೆ. ಸಿ.ಟಿ. ರವಿಯವರ ತಲೆಗೆ ಪೆಟ್ಟು ಬಿದ್ದರೂ ಚಿಕಿತ್ಸೆ ಕೊಡಿಸಲಿಲ್ಲ ವಿಜಯೇಂದ್ರ ಅವರು ಹೇಳಿರೋ ಮಾತು. ಸರ್ಕಾರಕ್ಕೆ ಹೈಕೋರ್ಟ್ ಸರಿಯಾಗಿ ಕಪಾಳ ಮೋಕ್ಷ ಮಾಡಿದೆ, ರಾಜಕೀಯ ಪಿತೂರಿ ಮಾಡಿಕೊಂಡು ದಬ್ಬಾಳಿಕೆ ಮಾಡಿದ್ದಾರೆ ಇವರು ಅಂತ ಹೇಳಿ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕ ಆರ್ ಅಶೋಕ್ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆಗೆ ಹೋಗಿದ್ದರು, ಆದರೂ ಆರೋಪಿಗಳನ್ನು ತಕ್ಷಣ ಅರೆಸ್ಟ್ ಮಾಡಲೇ ಇಲ್ಲ ಇವರು. ಸಿ.ಟಿ. ರವಿಯವ್ರನ್ನಾದರೆ ಬೇಗ ಅರೆಸ್ಟ್ ಮಾಡಿಬಿಟ್ರು ಇವರು ಅಂತ ಹೇಳಿ ಕಿಡಿಕಾರಿದ್ದಾರೆ ಆರ್ ಅಶೋಕ್ ಅವರು. ಸಿ.ಟಿ. ರವಿ ಅವರನ್ನ ಅರೆಸ್ಟ್ ಮಾಡಿ ಅರೆಸ್ಟ್ ಅಷ್ಟೇ ಮಾಡಿರ್ತಕ್ಕಂಥದ್ದಲ್ಲ, ಕಾನೂನು ಬಾಹಿರವಾಗಿ ಸಿ.ಟಿ. ರವಿ ಅವರನ್ನ ನಿನ್ನೆ ದಿನ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅರೆಸ್ಟ್ ಮಾಡಿಕೊಂಡು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ರಾತ್ರಿ 12 ಗಂಟೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ನಲ್ಲೇ ಸಿ.ಟಿ. ರವಿ ಅವ್ರ ಮೇಲೆ ಹಲ್ಲೆ ನಡೀತದೆ, ಪೊಲೀಸರಿಂದನೇ ಹಲ್ಲೆ ನಡೀತದೆ, ರಕ್ತ ಸುರಿತಾ ಇದೆ ತಲೆಯಿಂದ. ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಪೊಲೀಸರ ದುರ್ವರ್ತನೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಒಬ್ಬ ಜನಪ್ರತಿನಿಧಿ ಇವತ್ತು ತಲೆಯಲ್ಲಿ ಪೆಟ್ಟು ಬಿದ್ದು ರಕ್ತ ಸುರಿತಾ ಇದೆ. ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವ ಇರೋರು ತಕ್ಷಣ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದನ್ನು ಕೂಡ ಮಾಡೋದಿಲ್ಲ ಪೊಲೀಸರು. ಇದ್ರ ಮಧ್ಯೆ ರಾಜ್ಯದ ಉಚ್ಚ ನ್ಯಾಯಾಲಯ ಇವತ್ತು ಕೊಟ್ಟಿರ್ತಕ್ಕಂಥ ಮಧ್ಯಂತರ ತೀರ್ಪು, ರಾಜ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಮಧ್ಯಂತರ ತೀರ್ಪನ್ನ ನಾವು ಸ್ವಾಗತ ಮಾಡ್ತೇವೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಕೇವಲ ಸಿ.ಟಿ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಬ್ಬ ರಾಜ್ಯಸಭಾ ಸದಸ್ಯರ ಬೆಂಬಲಿಗರು ಹೇಳಿದ್ಮೇಲೆ ಅವ್ರನ್ನ ಕೂಡಲೇ ಬಂಧಿಸಿಲ್ಲ. ಇಲ್ಲಿ ನಡೆದಿರುವಂತ ಘಟನೆನ ಯಾರು ಶಿಕ್ಷೆ ಕೊಡಬೇಕು? ಡಿ.ಕೆ. ಶಿವಕುಮಾರ, ಸಿದ್ದರಾಮಯ್ಯನ? ಯಾರವರು? ಅವರೇನು ಜಡ್ಜ್ ಅವರು ಹೇಳಿಕೆಯನ್ನ ಕೊಡ್ತಾರೆ, ಕ್ಷಮಾಪಣೆ ಕೇಳಬೇಕು ಅಂತ. ನಾವೇ ಕ್ಷಮಾಪಣೆ ಕೇಳಬೇಕು? ಒಬ್ಬ ಜನಪ್ರತಿನಿಧಿನ ನೀವು ಎತ್ತಾಕೊಂಡು ಹೋಗಿ ಕ್ರಷರ್ ಮಾಡೋ ಕಡೆ, ಆ ಫಾರೆಸ್ಟ್ ಒಳಗಡೆ ತಗೊಂಡೋಗಿ ಒಬ್ಬರೇ ನಿಲ್ಸ್ತಿರಲ್ಲ, ಏನ್ ಮಾಡಕ್ ಹೊಟ್ಟಿದ್ರಿ? ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗಿ ನಿಲ್ಲಿಸ್ತಿರಲ್ಲ, ಏನ್ ಬೆದರಿಕೆ ಹಾಕಕ್ಕೆ? ಅಂದ್ರೆ ಸಿ.ಟಿ. ರವಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಅವರೊಬ್ಬ ಹಿಂದೂ ಹೋರಾಟಗಾರ, ಹಿಂದೂ ವಿಚಾರವಾಗಿ ಧ್ವನಿ ಎತ್ತುತ್ತಾರೆ, ಅದಕ್ಕೆ ಬಗ್ಬಡಿಯುವಂತ ಕೆಲಸವನ್ನ ನೀವು ಮಾಡ್ತೀರಿ.